ನಮಸ್ಕಾರ ಸ್ನೇಹಿತರೆ. ದಿನಪೂರ್ತಿ ಮನೆಯಲ್ಲಿರ್ತೀಯಾ, ಏನು ಮಾಡ್ತೀಯಾ? ಇಂತಹ ಮಾತುಗಳನ್ನು ಎಲ್ಲ ಗೃಹಿಣಿಯರು ಕೇಳಿರ್ತಾರೆ. ಇದುವರೆಗೂ ಮನೆ ಕೆಲಸ ಮಾಡುವ ಗೃಹಿಣಿಯರಿಗೆ ಯಾವುದೇ ಸಂಬಳ ಇಲ್ಲ, ಅವರ ಶ್ರಮಕ್ಕೆ ಆರ್ಥಿಕ ಮೌಲ್ಯವಿರಲಿಲ್ಲ ಎಂಬ ಮನೋಭಾವನೆ ಸಮಾಜದಲ್ಲಿ ಇತ್ತು. ಆದರೆ ಈಗ ಭಾರತದ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ನೀಡಿದ್ದು ದೇಶದ ಲಕ್ಷಾಂತರ ಗೃಹಿಣಿಯರ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿದೆ. ಗೃಹಿಣಿಯರನ್ನು ರಾಷ್ಟ್ರ ನಿರ್ಮಾತೃಗಳು ಎಂದು ಕರೆದಿರುವ ಸುಪ್ರೀಂ ಕೋರ್ಟ್, ರಸ್ತೆ ಅಪಘಾತ ಪರಿಹಾರ ಪ್ರಕರಣಗಳಲ್ಲಿ ಗೃಹಿಣಿಯರ ಕನಿಷ್ಠ ಮಾಸಿಕ ಆದಾಯವನ್ನು 30,000 ರೂಪಾಯಿ ಎಂದು ಪರಿಗಣಿಸಬೇಕು ಎಂದು ಮಹತ್ವದ ಆದೇಶ ನೀಡಿದೆ. ಈ ತೀರ್ಪು ಏಕೆ ಐತಿಹಾಸಿಕ? ಇದರ ಪರಿಣಾಮವೇನು? ಈ ತೀರ್ಪನ್ನು ಏಕೆ ನೀಡಲಾಯಿತು? ಬನ್ನಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಒಬ್ಬ ಮಹಿಳೆ, ಒಬ್ಬ ಗೃಹಿಣಿ ಬೆಳಗ್ಗೆ ಎದ್ದು ಮನೆಯ ಎಲ್ಲರಿಗೂ ಉಪಹಾರ ತಯಾರಿಸುತ್ತಾಳೆ, ಮಕ್ಕಳನ್ನು ಶಾಲೆಗೆ ಸಿದ್ಧಪಡಿಸುತ್ತಾಳೆ, ಮನೆಯ ಹಿರಿಯರ ಆರೈಕೆ ಮಾಡುತ್ತಾಳೆ, ಕುಟುಂಬದ ಪ್ರತಿಯೊಬ್ಬರ ಅಗತ್ಯಗಳನ್ನು ಪೂರೈಸಲು ತನ್ನ ಜೀವನವನ್ನೇ ಮುಡಿಪಾಗಿಡುತ್ತಾಳೆ. ಆದರೆ ತಿಂಗಳ ಕೊನೆಯಲ್ಲಿ ಆಕೆಯ ಕೈಗೆ ಸಂಬಳ ಬರುವುದಿಲ್ಲ, ಆಕೆಯ ಶ್ರಮವನ್ನು ಲೆಕ್ಕ ಹಾಕುವ ವೇತನ ಪತ್ರವೂ ಇರುವುದಿಲ್ಲ. ಕೆಲವು ಕಡೆ ಅವಳಿಗೆ ಗೌರವವೂ ಸಿಗುವುದಿಲ್ಲ. ಇನ್ನು ಮೆಚ್ಚುಗೆಯ ಮಾತಂತೂ ದೂರವೇ. ಹಾಗಾದರೆ ಆಕೆಯ ಕೆಲಸಕ್ಕೆ ಮೌಲ್ಯವೇ ಇಲ್ಲವೇ? ಈ ಪ್ರಶ್ನೆಗೆ ಭಾರತದ ಸುಪ್ರೀಂ ಕೋರ್ಟ್ ಐತಿಹಾಸಿಕ ಉತ್ತರವನ್ನು ನೀಡಿದೆ. ಗೃಹಿಣಿಯರನ್ನು ರಾಷ್ಟ್ರ ನಿರ್ಮಾತೃಗಳು ಎಂದು ಕರೆದಿರುವ ಸುಪ್ರೀಂ ಕೋರ್ಟ್, ಅವರ ಶ್ರಮಕ್ಕೆ ತಿಂಗಳಿಗೆ ಕನಿಷ್ಠ 30,000 ರೂಪಾಯಿ ಮೌಲ್ಯವಿದೆ ಎಂದು ಘೋಷಿಸಿದೆ. ಈ ತೀರ್ಪು ಕೇವಲ ಒಂದು ಕಾನೂನು ಆದೇಶವಲ್ಲ, ಇದು ಲಕ್ಷಾಂತರ ಮಹಿಳೆಯರ ಜೀವನ ಹೋರಾಟಕ್ಕೆ ನೀಡಿದ ಗೌರವವಾಗಿದೆ. ಸ್ನೇಹಿತರೆ, ಇವಾಗ ಈ ಐತಿಹಾಸಿಕ ತೀರ್ಪು ಏಕೆ ಬಂದಿತು? ಏನಿದರ ಹಿನ್ನೆಲೆ? ಎಲ್ಲವನ್ನ ತಿಳಿದುಕೊಳ್ಳೋಣ. ಈ ಐತಿಹಾಸಿಕ ತೀರ್ಪಿನ ಹಿಂದೆ ಒಂದು ಕುಟುಂಬದ 25 ವರ್ಷಗಳ ನ್ಯಾಯದ ಹೋರಾಟ ಅಡಗಿದೆ. ಏನಿದು? ಪಂಜಾಬ್ ರಾಜ್ಯದ ರೇಷ್ಮಾ ಎಂಬ ಗೃಹಿಣಿ 2001ರಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು. ಅವರ ಪತಿ ಮತ್ತು 3 ಮಕ್ಕಳು ನ್ಯಾಯಕ್ಕಾಗಿ ಮೋಟಾರ್ ಅಪಘಾತ ಹಕ್ಕುಗಳ ನ್ಯಾಯಾಧೀಕರಣದ ಮೊರೆ ಹೋದರು. ಆದರೆ 2003ರಲ್ಲಿ ಅವರಿಗೆ ಸಿಕ್ಕ ಪರಿಹಾರ ಕೇವಲ 2,42,000 ರೂಪಾಯಿಗಳು ಮಾತ್ರ. ಒಬ್ಬ ತಾಯಿಯ ಪ್ರೀತಿ, ಮಮತೆ, ಒಬ್ಬ ಹೆಂಡತಿಯ ಪ್ರೀತಿ, ಒಬ್ಬ ಗೃಹಿಣಿಯ ಜೀವನ ಪರ್ಯಂತದ ಶ್ರಮ, ಇವೆಲ್ಲಕ್ಕೂ ಕೇವಲ 2,42,000 ರೂಪಾಯಿ. ಕುಟುಂಬವು ಹೈಕೋರ್ಟ್ಗೆ ಮೊರೆ ಹೋಯಿತು. ಆದರೆ ವಿಧಿಯಾಟ ನೋಡಿ, 2011ರಲ್ಲಿ ನ್ಯಾಯಾಲಯದ ದಾಖಲೆಗಳು ಬೆಂಕಿ ಅವಘಡದಲ್ಲಿ ನಾಶವಾದವು. ವರ್ಷಗಳು ಕಳೆಯುತ್ತಲೇ ಹೋದವು. ನ್ಯಾಯದ ನಿರೀಕ್ಷೆ ಮುಂದುವರಿಯಿತು. ಕೊನೆಗೆ 2024ರಲ್ಲಿ ಹೈಕೋರ್ಟ್ ಪರಿಹಾರವನ್ನು 8,43,000 ರೂಪಾಯಿಗೆ ಹೆಚ್ಚಿಸಿತು. ಆದರೂ ಕುಟುಂಬಕ್ಕೆ ಇದು ಸಮರ್ಪಕವೆನಿಸಲಿಲ್ಲ. ಇವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರು. ಅಲ್ಲಿಂದಲೇ ಭಾರತದ ಕಾನೂನು ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭವಾಯಿತು. ನ್ಯಾಯಮೂರ್ತಿಗಳಾದ ಸಂಜಯ್ ಕರೋಲ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಇವರ ಪೀಠ ಮಹತ್ವದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಗೃಹಿಣಿಯರು ಯಾರ ಮೇಲೂ ಅವಲಂಬಿತರಲ್ಲ, ಇವರು ದೇಶದ ಆರ್ಥಿಕತೆಯ ಅದೃಶ್ಯ ಶಕ್ತಿ, ಕುಟುಂಬವನ್ನು ಕಟ್ಟುವ ರಾಷ್ಟ್ರ ನಿರ್ಮಾತೃಗಳು ಎಂದು ನ್ಯಾಯಾಲಯ ಹೇಳಿತು. ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಲಾಸ್ ಆಫ್ ಡೊಮೆಸ್ಟಿಕ್ ಕೇರ್, ಅಂದರೆ ಮನೆಯ ಆರೈಕೆಯ ನಷ್ಟ ಎಂಬ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸಿತು. ಅಂದರೆ ಒಬ್ಬ ಗೃಹಿಣಿ ಇಲ್ಲವಾದಾಗ ಕುಟುಂಬ ಕಳೆದುಕೊಳ್ಳುವುದು ಕೇವಲ ಒಬ್ಬ ವ್ಯಕ್ತಿಯನ್ನಲ್ಲ, ಅವಳ ಪ್ರೀತಿ, ಕಾಳಜಿ, ಆರೈಕೆ, ಅವಳ ಸಮಯ, ಅವಳ ಸೇವೆ ಇವೆಲ್ಲವೂ ಆರ್ಥಿಕ ಮೌಲ್ಯ ಹೊಂದಿವೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು. ಇದಕ್ಕಾಗಿ ಗೃಹಿಣಿಯರ ಕನಿಷ್ಠ ಮಾಸಿಕ ಆದಾಯವನ್ನು 30,000 ರೂಪಾಯಿ ಎಂದು ಪರಿಗಣಿಸಬೇಕೆಂದು ಆದೇಶವನ್ನು ನೀಡಿತು. ಅಷ್ಟೇ ಅಲ್ಲ, ಪ್ರತಿ 3 ವರ್ಷಗಳಿಗೊಮ್ಮೆ ಆ ಮೊತ್ತವನ್ನು 10% ಹೆಚ್ಚಿಸಬೇಕೆಂದು ತಿಳಿಸಿದೆ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಂತಿಮವಾಗಿ 62,77,000 ರೂಪಾಯಿ ಮೊತ್ತವನ್ನು ಪರಿಹಾರವಾಗಿ ಹೆಚ್ಚಿಸಿತು. ಸ್ನೇಹಿತರೆ, ಈ ತೀರ್ಪು ಕೇವಲ ಒಂದು ಕುಟುಂಬಕ್ಕೆ ನ್ಯಾಯ ದೊರಕಿಸಿದ ಕಥೆಯಲ್ಲ, ಇದು ದೇಶದ
ಪ್ರತಿಯೊಬ್ಬ ಗೃಹಿಣಿ, ತಾಯಿ, ಹೆಂಡತಿ ಎಲ್ಲರಿಗೂ ಸಲ್ಲಿಸಿದ ಗೌರವವಾಗಿದೆ. ಸಂಬಳ ಇಲ್ಲವೆಂದರೆ ಮೌಲ್ಯ ಇಲ್ಲ ಎಂದಲ್ಲ. ಮನೆಯ ಕೆಲಸ ಉದ್ಯೋಗವಲ್ಲ ಎಂದು ಕೆಲವರು ಭಾವಿಸಬಹುದು. ಆದರೆ ಅದೇ ಮನೆ ಕೆಲಸವನ್ನು ಮನೆಯವರು ಬಿಟ್ಟು ಬೇರೆಯವರು ಮಾಡಿದರೆ ಅದಕ್ಕೆ ನಾವು ಸಂಬಳವನ್ನು ನೀಡುತ್ತೇವೆ. ಇಂದು ಭಾರತದ ಅತ್ಯುನ್ನತ ನ್ಯಾಯಾಲಯ ಹೇಳುತ್ತಿದೆ, ಗೃಹಿಣಿಯರ ಶ್ರಮವೇ ರಾಷ್ಟ್ರದ ಅಭಿವೃದ್ಧಿಯ ಅಡಿಪಾಯವೆಂದು. ಇದು ಕೇವಲ ಮಹಿಳೆಯರ ಜಯವಲ್ಲ, ಇದು ಭಾರತೀಯ ಕುಟುಂಬ ವ್ಯವಸ್ಥೆಯ ಗೆಲುವು. ನಿಮ್ಮ ಮನೆಯಲ್ಲಿ ಇರುವ ತಾಯಿ, ಪತ್ನಿ ಅಥವಾ ಅಕ್ಕ ತಂಗಿಯರ ಶ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವರ ಕೆಲಸಕ್ಕೂ ಅಧಿಕೃತ ಆರ್ಥಿಕ ಮಾನ್ಯತೆ ಸಿಗಬೇಕೇ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೆಣ್ಣು ಇಂದಿಗೂ ತಾನು ಮಾಡುವ ಕೆಲಸಕ್ಕೆ, ಮನೆಯಲ್ಲಿ ತಾನು ಮಾಡುವ ಕೆಲಸಕ್ಕೆ ಯಾವುದೇ ರೀತಿ ಸಂಬಳವನ್ನು ಅಪೇಕ್ಷಿಸುವುದಿಲ್ಲ. ಅವಳು ನಿರೀಕ್ಷಿಸುವುದು ಒಂದು ಪ್ರೀತಿ, ಒಂದು ಮೆಚ್ಚುಗೆ ಮಾತ್ರ. ಇನ್ನಾದರೂ ಕಡಿಮೆಯಾಗಲಿ, ದಿನಪೂರ್ತಿ ಮನೆಯಲ್ಲಿದ್ದು ಏನು ಮಾಡುವೆ ಎಂದು ಕೇಳುವ ಆ ಮಾತು ಅವಳ ಮನಸ್ಸನ್ನು ತುಂಬ ಕದಲಿಸುವುದು. ಈ ಐತಿಹಾಸಿಕ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.